ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆರ್.ವಿ. ಕುಲಕರ್ಣಿಯವರು ಬರೆದಿರುವಂತಹ ನಿದ್ರಾಭ್ಯಾಸ ಪ್ರಬಂಧದ ಕುರಿತು ತಿಳಿಯೋಣ. ಆರ್.ವಿ. ಕುಲಕರ್ಣಿಯವರು ವ್ಯಕ್ತಿಗಳು ಯಾವ ರೀತಿಯೆಲ್ಲ ನಿದ್ರೆ ಮಾಡ್ತಾರೆ, ನಿದ್ರೆ ಮಾಡುವಂಥ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗಿರುತ್ತೆ, ಆಮೇಲೆ ನಿದ್ರೆಯಲ್ಲಿ ಕೆಲವರು ಗೊರಕೆ ಹೊಡಿತಾರೆ, ಅದರಿಂದ ಏನೆಲ್ಲ ಅನಾನುಕೂಲ ಆಗುತ್ತೆ, ಅದರಿಂದ ಅಕ್ಕಪಕ್ಕದವರಿಗೆ ಏನೆಲ್ಲ ತೊಂದರೆಗಳಾಗ್ಬೋದು ಅನ್ನೋದನ್ನು ಹಾಸ್ಯಾತ್ಮಕವಾಗಿ ವಿವರಿಸಿದ್ದಾರೆ. ಇಲ್ಲಿ ನಿದ್ರೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಸ್ತುತ ಜೀವನ ಶೈಲಿಯಲ್ಲಿ ಆಹಾರ, ನೀರು, ಗಾಳಿ ಎಷ್ಟು ಮುಖ್ಯವೋ ನಿದ್ರೆ ಕೂಡ ಅಷ್ಟೇ ಮುಖ್ಯ. ಆರೋಗ್ಯವಂತ ವ್ಯಕ್ತಿಗೆ ನಿದ್ರೆ ಎಷ್ಟು ಮುಖ್ಯ ಅಂತಂದರೆ ಅವನು ನಿದ್ರೆ ಇಲ್ಲದೆ ಇದ್ದರೆ ಆರೋಗ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕು ಅಂತಂದರೆ ಸರಾಸರಿ ನಿದ್ರೆಯ ಅವಶ್ಯಕತೆ ಇದೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂದರೆ ಅವನು ಒಂದು ದಿನದಲ್ಲಿ ಇಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅಂತ ಇರುತ್ತೆ. ಅಷ್ಟು ನಿದ್ರೆನ ಅವನು ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಒಂದು ವೇಳೆ ನಿದ್ರೆ ಮಾಡಲಿಲ್ಲ ಅಂತಂದರೆ ಏಕಾಗ್ರತೆ ಕಳ್ಕೊಳ್ಳೋದು, ಮನಸ್ಸಿಗೆ ಕಿರಿಕಿರಿ ಮುಂತಾದ ಹಲವು ಸಮಸ್ಯೆಗಳು ಇರುತ್ತೆ. ಇದೇ ರೀತಿ ನಿದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಕೂಡ ಪ್ರಭಾವವನ್ನು ಬೀರುತ್ತೆ. ಇದೇ ವಿಷಯನ ಆರ್.ವಿ. ಕುಲಕರ್ಣಿಯವರು ಈ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ. ಈ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಏನಿದೆ ಅಂತಂದರೆ, ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಪ್ರಬಂಧಕಾರರು ನಿದ್ರೆಯ ವಿವಿಧ ಆಯಾಮಗಳನ್ನು ವಿವರಿಸಿದ್ದಾರೆ. ನಿದ್ರಾಪ್ರಿಯ ವ್ಯಕ್ತಿತ್ವ ವಿವರಿಸಿದ್ದಾರೆ. ನಿದ್ರೆಯನ್ನು ತಂದುಕೊಳ್ಳಲು ಲೇಖಕರು ಹಲವಾರು ಪ್ರಯತ್ನಗಳನ್ನು ಮಾಡಿ ಸೋತಿದ್ದಾರೆ. ಜ್ಞಾನ, ಯೋಗ, ಹಠ ಸಾಧನೆ ಹೀಗೆ ನಾನಾ ರೀತಿಯಲ್ಲಿ ಪ್ರಯತ್ನಿಸಿ ಸೋತ ಪರಿಯನ್ನು ವಿವರಿಸಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರೂ ನಿದ್ರೆ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ರೀತಿ ನೀತಿ ಇದೆ. ನಿದ್ರೆ ಮಾಡಬೇಕಾದ್ರೆ ಕೆಲವ್ರಿಗೆ ತಕ್ಷಣ ನಿದ್ರೆ ಬಂದ್ಬಿಡುತ್ತೆ, ಇನ್ನು ಕೆಲವ್ರಿಗೆ ತುಂಬ ಹೊತ್ತು ಟೈಮ್ ತಗೊಂಡು ನಿದ್ರೆ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಮಲಗಿ 1 ಗಂಟೆ 2 ಗಂಟೆ ಆದಮೇಲೆ ನಿದ್ರೆ ಬರುತ್ತೆ. ಇನ್ನು ಕೆಲವರು ನಿದ್ರೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವ್ರಿಗೆ ಕೆಲವೊಂದೊಂದು ಬುಕ್ಸ್ ಓದೋ ಅಭ್ಯಾಸ ಇರುತ್ತೆ. ಬುಕ್ಸ್ ಓದಿದರೆ ಮಾತ್ರ ನಿದ್ರೆ ಬರೋದು, ಬುಕ್ಸ್ ಇಟ್ಕೊಂಡ ತಕ್ಷಣ ನಿದ್ರೆ ಬರುತ್ತೆ, ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ಅಂಥ ವ್ಯಕ್ತಿಗಳನ್ನು ಕುರಿತು ಅಂಥವ್ರನ್ನೇ ಇಲ್ಲಿ ಆಯ್ಕೆ ಮಾಡಿಕೊಂಡು ಲೇಖಕರು ಈ ಪ್ರಬಂಧದಲ್ಲಿ ವಿವರಿಸಿದ್ದಾರೆ. ಲೇಖಕರಿಗೂ ಕೂಡ ನಿದ್ರೆ ಮಾಡೋದಕ್ಕೆ ಸಮಸ್ಯೆ ಇತ್ತಂತೆ. ಯಾವ ರೀತಿ ಸಮಸ್ಯೆ ಅಂತಂದರೆ, ಅವರಿಗೆ ಹಗಲಲ್ಲಿ ನಿದ್ರೆ ಬರ್ತಿದ್ದಿಲ್ಲಂತೆ. ಮಲಗಿ ಮಧ್ಯದಲ್ಲಿ ಅವ್ರು ಎದ್ದೇಳ್ತಿದ್ದಿಲ್ಲ. ಬೆಳಗ್ಗೆ ಅವ್ರಿಗೆ ಅಲಾರಾಮ್ ಯಾವಾಗ ಹೊಡ್ಕೊಳತ್ತೆ ಆವಾಗಲೇ ಅವ್ರು ಎದ್ದೇಳ್ತಾ ಇದ್ದಿದ್ದಂತೆ. ಹಾಗಾಗಿ ಅವ್ರಿಗೆ ಹಗಲಲ್ಲಿ ಎಲ್ಲಿ ಬೇಕಲ್ಲಿ ನಿದ್ರೆ ಮಾಡ್ತಾರಲ್ಲ ಅಂತ ಕಂಡ್ರೆ ಸ್ವಲ್ಪ ಜೆಲ್ಲಸ್ ಕೂಡ ಇತ್ತಂತೆ. ಲೇಖಕರು ನಿದ್ರಾಭ್ಯಾಸ ಪ್ರಬಂಧದಲ್ಲಿ ನಿದ್ರೆಯ ವಿವಿಧ ಆಯಾಮಗಳನ್ನು ವಿವರಿಸಿದ್ದಾರಂತೆ. ಯಾವುದೆಲ್ಲ ಆಯಾಮಗಳಿದೆ ಅಂತಂದರೆ, ನಿದ್ರೆಯ ಆಯಾಮಗಳು ಅಂತಂದರೆ ರಾತ್ರಿಯ ಸಮಯದಲ್ಲಿ ನಿದ್ರೆ ಮಾಡೋದು, ಹಗಲಿನಲ್ಲಿ ನಿದ್ರೆ ಮಾಡೋದು, ಆಳವಾದ ನಿದ್ರೆ, ಲಘು ನಿದ್ರೆ, ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸಲ್ಲಿ ನಿದ್ರೆಗಳಿರುತ್ತೆ. ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡೋದು ಕಾಮನಾಗಿ ಎಲ್ಲರೂ ನಿದ್ರೆ ಮಾಡೇ ಮಾಡ್ತಾರೆ, ಅದು ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂತಂದರೆ ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡಲೇಬೇಕಾಗತ್ತೆ. ಅದು ಒಂದು ಜೀವನದ ಅವಿಭಾಜ್ಯ ಅಂಗ ಕೂಡ ಆಗಿದೆ. ಹಗಲಿನಲ್ಲಿ ನಿದ್ರೆ ಮಾಡೋದು, ಹಗಲಿನಲ್ಲಿ ಅಂತಂದರೆ ಎಲ್ಲರಿಗೂ ಆ ಥರ ನಿದ್ರೆ ಮಾಡೋಕ್ಕಾಗಲ್ಲ, ಅಥವಾ ಇನ್ನು ಕೆಲವ್ರಿಗೆ ನಿದ್ರೆ ಮಾಡಬೇಕು ಅಂತಂದ್ರೂ ಕೂಡ ಸಮಯ ಇರೋದಿಲ್ಲ. ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ಡಿಪೆಂಡ್ ಆಗಿರುತ್ತೆ. ಇನ್ನು ಕೆಲವ್ರಿಗೆ ಹಗಲಲ್ಲಿ ನಿದ್ರೆ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಕೈಕಾಲೇ ಓಡೋದಿಲ್ಲ, ಆ ಥರನೂ ಇರುತ್ತೆ. ಇನ್ನು ಆಳವಾದ ನಿದ್ರೆ ಅಂತಂದರೆ ಗುಂಡಿ ಒಳಗಡೆ ಹೋಗಿ ಮಲ್ಕೊಳ್ಳೋದು ಅಂತಲ್ಲ. ನಿದ್ರೆ ಮಾಡಿದರೆ ಒಬ್ಬ ವ್ಯಕ್ತಿ ಅವನನ್ನು ತಕ್ಷಣಕ್ಕೆ ಎದ್ದೇಳ್ಸೋಕ್ಕಾಗೋದಿಲ್ಲ, ಅಷ್ಟು ಡೀಪಾಗಿ ಅವನು ನಿದ್ರೆ ಮಾಡ್ತಾ ಇರ್ತಾನೆ ಅಂತ. ಲಘು ನಿದ್ರೆ ಅಂತಂದರೆ ಅವನು ಯಾರಾದರೂ ಒಬ್ಬ ವ್ಯಕ್ತಿ ಮಲಗಿರ್ತಾನೆ, ಮಲಗಿದ್ದಾಗ ಪಕ್ಕದಲ್ಲಿ ಏನೋ ಒಂದು ಸಣ್ಣ ಸೌಂಡ್ ಆಗುತ್ತೆ, ಸಣ್ಣ ಸೌಂಡ್ ಆದ ತಕ್ಷಣ ಪಟ್ಟ ಎದ್ಬಿಡ್ತಾನೆ. ಆಮೇಲೆ ಮತ್ತೆ ಮಲಗಿದ ತಕ್ಷಣ ಮತ್ತೆ ನಿದ್ರೆ ಬರುತ್ತೆ, ಇನ್ನೊಂದು ಸತಿ ಏನಾದರೂ ಒಂದು ಸಣ್ಣ ಸೌಂಡ್ ಆಯಿತು ಎದ್ಬಿಡ್ತಾನೆ. ಆ ಥರ ಒಂದೊಂಥರ ಕಾನ್ಷಿಯಸ್ ಆಗಿ ಕೂಡ ಎಚ್ಚರಾಗಿ ಇರ್ತಾನೆ. ಕಂಪ್ಲೀಟಾಗಿ ಅವ್ನು ನಿದ್ರೆ ಮಾಡಿರಲ್ಲ, ಕಾನ್ಷಿಯಸ್ ಆಗಿ ಅವನು ಎಚ್ಚರವಾಗಿರ್ತಾನೆ. ಅದು ಲಘು ನಿದ್ರೆ ಅಂತ ಆಗುತ್ತೆ. ಇಲ್ಲಿ ನಿದ್ರೆ ಮಾಡಬೇಕಾದ್ರೆ ಕೆಲವರಿಗೆ ಅಭ್ಯಾಸ ಇರುತ್ತೆ. ನಿದ್ರೆಯಲ್ಲಿ ಗೊರಕೆ ಹೊಡೆಯೋದು ಎಲ್ಲರಿಗೂ ಅಭ್ಯಾಸ ಇರಲ್ಲ, ಕೆಲವರಿಗೆ ಮಾತ್ರ ಅಭ್ಯಾಸ ಇರುತ್ತೆ. ಅಭ್ಯಾಸ ಇದ್ದವ್ರಿಗೆ ಅದು ಅವ್ರು ಮಲ್ಕೊಂಡ್ಬಿಟ್ರು ಅಂತಂದರೆ ನಾವು ಗೊರಕೆ ಹೊಡಿತಾ ಇದ್ವೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಆದರೆ ಅವ್ರ ಪಕ್ಕದಲ್ಲಿ ಇರೋರಿಗೆ ಅದ್ರ ಕಷ್ಟ ಗೊತ್ತಾಗತ್ತೆ. ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಿದ್ದಾರಂತೆ. ನಿದ್ರೆ ಎಂಬುದು ನಮ್ಮ ನಿಲುವಿಗೆ ಸಿಗುವ ವಸ್ತುವಲ್ಲ, ಪ್ರಯತ್ನಪೂರ್ವಕವಾಗಿ ಅದನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸಿ ಅದೊಂದು ಸಹಜ ಕ್ರಿಯೆ. ನಿದ್ರೆ
ನಾವು ಅದನ್ನು ಬೇಕು ಬೇಕು ಅಂದ ತಕ್ಷಣ ಬರೋದಿಲ್ಲ. ಅದು ನಿದ್ರೆ ಬಂದಾಗ ನಾವು ಮಲ್ಕೋಬೇಕು. ನಿದ್ರೆ ಬರ್ತಾ ಇದೆ ಅಂತಂದಾಗ ಮಲ್ಕೊಳ್ಬೇಕೇ ಹೊರತು ನಾವು ಬೇಕಂತಂದಾಗೆಲ್ಲ ಕೆಲವರಿಗೆಲ್ಲ ಬರುತ್ತೆ, ಯಾವಾಗ ಬೇಕು ಅವಾಗ ನಿದ್ರೆ ಬರುತ್ತೆ, ಯಾವಾಗ ಬೇಕು ಅವಾಗ ಎಚ್ಚರ ಆಗ್ತಾರೆ. ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದೊಂಥರ ಅದು ಅವರಿಗೆ ವರಾನೆ ಅಂತ ಹೇಳ್ಬೋದು. ಅದರಲ್ಲೂ ಕ್ಷಣಕಾಲದ ನಿದ್ರೆ ಎಲ್ಲರಿಗೂ ದೊರಕುವುದಿಲ್ಲ ಎಂಬುದನ್ನು ವಿವರಿಸುವುದೇ ಈ ಪ್ರಬಂಧದ ವಸ್ತು. ಹೌದು, ಕ್ಷಣಕಾಲದ ನಿದ್ರೆ, ಅದೇ ಲಘು ನಿದ್ರೆ ಅಂತ ಹೇಳಿದ್ನಲ್ಲ, ಅದನ್ನೇ ಕ್ಷಣಕಾಲದ ನಿದ್ರೆ ಅಂತ ಹೇಳ್ತಾರೆ. ಈಗ ಮಲಗಿರ್ತಾರೆ, ಮಲಗಿದ ತಕ್ಷಣ ಅವ್ರಿಗೆ ಎದ್ದೇಳ್ಬೇಕು ಇಷ್ಟೊತ್ತಿಗೆ ಅಂತ ಅಂದ್ಕೊಂಡು ಮಲ್ಕೊಂಡಾಗ ಅದೇ ಟೈಮಿಗೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ. ಆ ಥರ ಎಚ್ಚರ ಎಲ್ಲರಿಗೂ ಆಗೋದಿಲ್ಲ. ಅದನ್ನೇ ಈ ಪ್ರಬಂಧದಲ್ಲಿ ಲೇಖಕರು ವಿವರಿಸಿದ್ದಾರೆ. ರಾಕು ಅವರು ಹಗಲಿನಲ್ಲಿ ನಿದ್ರೆ ಮಾಡುವ ಜನರ ಬಗ್ಗೆ ವಿವರ ನೀಡುತ್ತಾ ತಮ್ಮ ಪ್ರಬಂಧವನ್ನು ಆರಂಭಿಸುತ್ತಾರೆ. ಇಲ್ಲಿ ಆಯಾಮಗಳು ಅಂತ ಬಂದಾಗ ಫಸ್ಟು ಹಗಲಿನಲ್ಲಿ ನಿದ್ರೆ ಮಾಡೋದು ಒಂದು ಆಯಾಮ ಅಂತಲೇ ಆಗುತ್ತೆ. ಇಲ್ಲಿ ಹಗಲಿನಲ್ಲಿ ನಿದ್ರೆ ಏನು ಮಾಡ್ತಾರಲ್ಲ, ಅವ್ರು ಯಾವ ಥರ ಎಲ್ಲ ನಿದ್ರೆ ಮಾಡ್ತಾರೆ, ಹಗಲಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಮಲ್ಕೊಬಿಡ್ತಾರೆ. ಅದು ಹೆಂಗೆ ಮಲ್ಕೋತಾರೆ, ಅವ್ರಿಗೇನು ರಾತ್ರಿ ನಿದ್ರೆ ಬರಲ್ಲ ಅಂತ ಮಲ್ಕೋತಾರೋ ಅಥವಾ ನಿದ್ರೆ ಸಾಕಾಗಿಲ್ಲ ಅಂತ ಮಲ್ಕೋತಾರೋ ಅನ್ನೋದು ಲೇಖಕರಿಗೆ ಸಂಶಯ ಇರುತ್ತಂತೆ. ಹಾಗಾಗಿ ನಿದ್ರೆಯನ್ನು ಬುತ್ತಿ ಕೊಂಡೊಯ್ದು ಸ್ವಲ್ಪ ಸ್ವಲ್ಪ ಮಾತ್ರ ತೀರಿಸುವುದು ಇವರ ಹವ್ಯಾಸವೆನ್ನುತ್ತಾರೆ. ಬುತ್ತಿ ಅಂತಂದರೆ ಈ ಹಿಂದೆ ಎಲ್ಲ ಗುಡ್ಡಗಳಿಗೆಲ್ಲ ದನಗಳನ್ನ ಮೇಯ್ಸೋಕ್ಕೆ ಹೊಡ್ಕೊಂಡು ಹೋಗೋವಂಥವ್ರು ಅಥವಾ ಹೊಲಕ್ಕೆ ಕೆಲಸಕ್ಕೆ ಹೋಗೋ ಅಂಥವ್ರು ಮಧ್ಯಾಹ್ನದ ಲಂಚ್ ಬಾಕ್ಸ್ ಏನಿರುತ್ತೆ ಅದನ್ನು ಕಟ್ಕೊಂಡು ಹೋಗ್ತಿದ್ರು. ಅದನ್ನು ಬುತ್ತಿ ಅಂತ ಹೇಳ್ತಿದ್ರು. ಅದೇ ರೀತಿ ಬುತ್ತಿ ಥರ ತಗೊಂಡು ಹೋಗ್ಬಿಟ್ಟು ಎಲ್ಲಿ ಬೇಕಲ್ಲಿ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ, ಎಷ್ಟು ಸಮಯ ಬೇಕೋ ಅಷ್ಟು ಮಲ್ಕೊಂಡು ಎದ್ದೇಳೋ ಅಂಥವ್ರು ಇರ್ತಾರಲ್ಲ, ಕುತ್ಕೊಂಡಲ್ಲೇ ನಿದ್ರೆ ಮಾಡೋ ಅಂಥವ್ರು ಇರ್ತಾರಲ್ಲ, ಅಂಥವ್ರನ್ನ ಕುರಿತು ಇಲ್ಲಿ ಲೇಖಕರು ಹೇಳ್ತಾ ಇರೋದು. ಬುತ್ತಿ ಕೊಂಡೊಯ್ದು ಸ್ವಲ್ಪ ಸ್ವಲ್ಪ ಮಾತ್ರ ತೀರಿಸುವುದು ಇವರ ಹವ್ಯಾಸ. ರಾತ್ರಿ ಒಂದೇ ಸತಿ ಮಲ್ಕೊಂಡು ನಿದ್ರೆನ ತೀರ್ಸೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಕುತ್ಕೊಂಡಿರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ, ಅವ್ರು ಮಾತಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಕುತ್ಕೊಂಡು ಇವ್ರು ಕೇಳಿಸ್ಕೊಳ್ತಾ ಅಲ್ಲೇ ನಿದ್ರೆ ಮಾಡಿರ್ತಾರೆ. ಆ ಥರ ಎಲ್ಲಿ ಬೇಕಲ್ಲಿ ಕುತ್ಕೊಂಡು ನಿದ್ರೆ ಮಾಡೋದು, ಸ್ವಲ್ಪ ಸ್ವಲ್ಪನೇ ನಿದ್ರೆ ಮಾಡೋದು ಅವರ ಹವ್ಯಾಸ ಅಂತ ಹೇಳ್ತಾರೆ. ಪ್ರವಾಸ ಹೊರಟಾಗ, ಭಾಷಣ ಕೇಳುವಾಗ, ತಾವು ಕೆಲಸ ನಿರ್ವಹಿಸುವ ಕಚೇರಿಯಲ್ಲಿ, ಹೀಗೆ ನಾನಾ ಸ್ಥಳದಲ್ಲಿ ಅದನ್ನು ಬಿಕರಿ ಮಾಡುತ್ತಾರೆ. ಈ ಬುತ್ತಿ ತೊಗೊಂಡಾಗ ಎಲ್ಲೆಲ್ಲಿ ಅವರು ನಿದ್ರೆಯ ಬುತ್ತಿ ತೊಗೊಂಡಾಗ ಅವ್ರು ಎಲ್ಲೆಲ್ಲಿ ತೀರಿಸ್ತಾರೆ ಅಂತ ಹೇಳೋದಾದರೆ, ಪ್ರವಾಸ ಹೋಗ್ಬೇಕು, ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬಸ್ಸಲ್ಲೋ ಕಾರಲ್ಲೋ ಕುತ್ಕೊಂಡಿರ್ತೀವಿ, ಅಲ್ಲೇ ನಿದ್ರೆ ಮಾಡೋದು. ಭಾಷಣ ಕೇಳುವಾಗ ಯಾರೋ ಮಾಡೋರು ಭಾಷಣ ಮಾಡ್ತಾ ಇರ್ತಾರೆ, ನಾವಿಲ್ಲಿ ಕುತ್ಕೊಂಡು ಅಲ್ಲೇ ನಿದ್ರೆ ಮಾಡೋದು. ತಾವು ಕೆಲಸ ನಿರ್ವಹಿಸುವ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮಾಡ್ತಾ ಅಲ್ಲೇ ಮಲ್ಕೊಂಬಿಡೋದು. ಇನ್ನು ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಓದಂಥ ಸ್ಟೂಡೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ. ಆ ಕಡೆ ಲೆಕ್ಚರ್ ನಿಂತ್ಕೊಂಡು ಪಾಠ ಮಾಡ್ತಾಯಿದ್ರೆ ಇಲ್ಲಿ ಕೂತ್ಕೊಂಡು ಇವರಲ್ಲೇ ನಿದ್ರೆ ಮಾಡ್ತಾ ಇರ್ತಾರೆ. ಹೀಗೆ ನಾನಾ ಸ್ಥಳಗಳಲ್ಲಿ ಅದನ್ನು ಬಿಕರಿ ಮಾಡುತ್ತಾರೆ. ಇವರಿಗೆ ನಿದ್ರೆ ಒಂದು ಯಂತ್ರ, ಯಾವಾಗ ಬೇಕಾದರೂ ಅದನ್ನು ಆರಂಭಿಸಿಕೊಳ್ಳಬಹುದು. ಅವರಿಗೆ ಆ ಯಂತ್ರವನ್ನು ನಿಲ್ಲಿಸುವ ವಿದ್ಯೆ ಮಾತ್ರ ಗೊತ್ತಿರೋದಿಲ್ಲವೆನ್ನುತ್ತಾರೆ ಲೇಖಕರು. ಒಂಥರ ಯಂತ್ರ ಇದ್ದಂಗೆ, ನಮ್ಗೆ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಳ್ಬೋದು, ಯಾವಾಗ ಬೇಕೋ ಅವಾಗ ಆಫ್ ಮಾಡೋದು. ನಿದ್ರೆ ಎಲ್ಲಿ ಬೇಕು ಅಂದ್ರೆ ಅಲ್ಲಿ ನಾವು ನಿದ್ರೆ ಮಾಡೋದು. ಅದೊಂಥರ ಅವ್ರಿಗೆ ವರಾನೆ ಅಂತ ಅನ್ಬೋದು. ಎಲ್ಲರೂ ಆ ಥರ ನಿದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರು ನಿದ್ರೆ ಬೇಡ ಅಂತಂದಾಗ ಅವರು ಅದನ್ನು ಅಲ್ಲಿಂದ ಎದ್ಬಿಟ್ಟು ಬಂದುಬಿಡ್ತಾರೆ. ಆ ನಿದ್ರೆನ ಯಂತ್ರನ ನಿಲ್ಲಿಸುವ ವಿದ್ಯೆ ಮಾತ್ರ ಗೊತ್ತಿಲ್ಲ. ಅದನ್ನು ಅವ್ರಿಗೆ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಅದನ್ನು ಹೆಂಗೆ ನಿಲ್ಲಿಸೋದು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಎಲ್ಲೇನರಲ್ಲಿ ಅವರು ಮಲ್ಕೊಂಡು ಅವ್ರಿಗೆ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ. ನಾನು ಕೂಡ ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಹಗಲು ನಿದ್ರೆಯನ್ನು ವಶಪಡಿಸಿಕೊಳ್ಳಲು ತನಗೆ ಸಾಧ್ಯವಿಲ್ಲದ ಮಾತು. ಅವ್ರಿಗೆ ಹಗಲಲ್ಲಿ ನಿದ್ರೆ ಮಾಡಬೇಕಂದ್ರೆ ಸಾಧ್ಯನೇ ಇಲ್ಲ ಅಂತ, ಅವ್ರಿಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೆ. ಹಾಗಾಗಿ ಅವರು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾರಂತೆ. ಹಗಲು ನಿದ್ರೆ ಮಾಡುವವರನ್ನು ನೋಡಿದರೆ ನನಗೆ ಅತೃಪ್ತಿ ಇದೆ. ಅವ್ರಿಗೆ ಹಗಲು ನಿದ್ರೆ ನಮ್ಮ ಕೈಲಿ ಯಾವ್ದು ಮಾಡೋಕ್ಕಾಗಲ್ಲೋ ಅದನ್ನು ಬೇರೆಯವ್ರು ಮಾಡ್ತಿದ್ದಾರೆ ಅಂತಂದರೆ ನಮಗೆ ಸ್ವಲ್ಪ ಅಸೂಯೆ. ಅದು ಮನುಷ್ಯನ ಗುಣ ಅದು. ಹಾಗೆಯೇ ಇವ್ರಿಗೂ ಕೂಡ ರಾತ್ರಿ ನಿದ್ರೆ ಮಾಡೋಕ್ಕಾಗಲ್ಲ. ಅದು ಬೇರೆಯವ್ರು ಹಗಲು ನಿದ್ರೆ ಮಾಡೋಕ್ಕಾಗಲ್ಲ. ಬೇರೆಯವ್ರು ಹಗಲು ನಿದ್ರೆ ಮಾಡ್ತಾಯಿದ್ರೆ ಅದನ್ನು ನೋಡಿದ್ರೆ ಇವ್ರಿಗೆ ಸ್ವಲ್ಪ ಅಸೂಯೆ ಆಗುತ್ತಂತೆ, ಜೆಲ್ಲಸ್ ಆಗುತ್ತಂತೆ. ಪ್ರಕೃತಿ ನನಗೆ ಏಕೆ ಈ ಸುಖ ನೀಡಿಲ್ಲ ಎಂದು ಲೇಖಕರ ಮನೋವ್ಯತೆ. ಹಗಲಿನಲ್ಲಿ ನಿದ್ರೆ ಮಾಡಲು ಕಾರಣವಾಗುವ ಎಲ್ಲ ಅಂಶಗಳನ್ನು ತಮ್ಮ ಆಲೋಚನೆಯಲ್ಲಿ ಚಿಂತಿಸಿ ಅವುಗಳಲ್ಲಿ ಕೆಲವನ್ನು ಪ್ರಯೋಗಿಸಿ ಸೋತಿರುವುದನ್ನು ಒಪ್ಪಿಕೊಂಡು ಸುಮ್ಮನಾಗಿರುವ ಲೇಖಕರು ತಾನು ಹೇಗೆಲ್ಲ ಆಲೋಚಿಸಿದೆ, ಯಾವ್ಯಾವ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನು ವಿವರಿಸುತ್ತಾ ಹೋಗ್ತಾರೆ. ಈಗ ಅವರು ಹಗಲು ಬೇರೆಯವ್ರು ಮಲಗಿರ್ತಾರಲ್ಲ, ಅದನ್ನು ನೋಡಿ ಸ್ವಲ್ಪ ನನಗೆ ಯಾಕೆ ಈ ಥರ ಮಲ್ಗೋಕ್ಕಾಗಲ್ಲ, ನಾನು ಯಾಕೆ ಈ ಥರ ಮಲ್ಗೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ, ನೋಡೋಣ ನಾನು ಟ್ರೈ ಮಾಡೋಣ ಅಂತ ಅವರು ಕೆಲವೊಂದಷ್ಟು ಪ್ರಯೋಗಗಳನ್ನ ಮಾಡಿದ್ರಂತೆ ನಿದ್ರೆ ಮಾಡೋಣ ಅಂತ. ಬಟ್ ಅದು ಯಾವುದೂ ಸಾಧ್ಯ ಆಗಲಿಲ್ಲ ಅಂತ, ಅವ್ರ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಲಾಸ್ಟಿಗೆ ಹೌದಪ್ಪ ನನ್ನ ಕೈಲಿ ಅದನ್ನು ಮಾಡೋಕ್ಕಾಗಲ್ಲ, ಬಿಟ್ಟಾಕ್ಬಿಡು ಅಂತ ಹೇಳಿ ಬಿಟ್ಟು ಹಾಕಿ ಸುಮ್ಮನೆ ಆಗಿಬಿಟ್ರಂತೆ. ಅವರು ಏನನ್ನೆಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ತಾರೆ ಹಗಲು ನಿದ್ರೆ ಮಾಡೋದಕ್ಕೋಸ್ಕರ. ನಿದ್ರೆಗೆ ಮೂಲಭೂತವಾಗಿ ಕಾರಣವಾಗಿರುವ ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ. ನಿದ್ರೆ ಅನ್ನೋದು ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ ಅಂತೆ.
ಈ ಆಮ್ಲವನ್ನು ತಯಾರಿಸುವ ವಿಧಾನವನ್ನು ವಿಜ್ಞಾನಿಗಳು ಕಂಡು ಹಿಡಿದಿಲ್ಲವಲ್ಲ ಎಂಬುದು ಲೇಖಕರಿಗೆ ಕೊರಗು. ಅಂತಂದರೆ ಈ ಆಮ್ಲನ ಈ ಇಂಜೆಕ್ಷನ್ ಕೊಟ್ಟಂಗೆ ಕೊಟ್ಕೊಳ್ಳೋದಾಗಿದ್ರೆ ನಾವು ಕೂಡ ಯಾವಾಗ ಬೇಕು ಅವಾಗ ನಿದ್ರೆ ಮಾಡ್ಬೋದಿತ್ತು. ಇದನ್ನು ಯಾಕೆ ವಿಜ್ಞಾನಿಗಳು ಕಂಡು ಹಿಡಿಲಿಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾರಂತೆ. ಅದಿದ್ದರೆ ಚೆನ್ನಾಗಿ ನಿದ್ರೆ ಮಾಡಬಹುದಿತ್ತು ಎಂಬುದು ಅವರ ಆಸೆ. ಅದೇ ಹೇಳಿದ್ನಲ್ಲ, ಆ ಥರ ಇಂಜೆಕ್ಷನ್ ಥರ ಏನಾದರೂ ನಾವೇ ಇನ್ಸರ್ಟ್ ಮಾಡ್ಕೊಳ್ಳೋದಾಗಿದ್ರೆ ನಾವು ಚೆನ್ನಾಗಿ ನಿದ್ರೆ ಮಾಡ್ಬೋದಿತ್ತು, ಬೇರೆಯವ್ರ ಥರನೇ. ಹಗಲಲ್ಲಿ ಎಲ್ಲಿ ಬೇಕಲ್ಲಿ ಯಾವಾಗ ಬೇಕು ಅವಾಗ ನಿದ್ರೆ ಮಾಡ್ಬೋದಿತ್ತು. ಆದರೆ ಅಂತಹ ಮೊಂಡುತನದಿಂದ ನಿದ್ರೆ ಬರಲು ಸಾಧ್ಯವೇ ಎಂಬುದು ಅವರ ಮರುಪ್ರಶ್ನೆ. ಅವರೇ ಕೇಳ್ಕೊತಾರೆ, ಯಾಕೆ ಇಂಥದ್ದೊಂದು ಔಷಧಿನ ಕಂಡುಹಿಡಿಯಲಿಲ್ಲ, ಇಂಥದ್ದೊಂದು ಇಂಜೆಕ್ಷನ್ಗಳನ್ನ ಕಂಡುಹಿಡಿಯಲಿಲ್ಲ ವಿಜ್ಞಾನಿಗಳು, ನಾವು ಕೂಡ ಅವಾಗ ಚೆನ್ನಾಗಿ ನಿದ್ರೆ ಮಾಡ್ಬೋದಿತ್ತಲ್ವ ಅಂತ ಯೋಚನೆ ಮಾಡಿ ತಕ್ಷಣ ಅವರೇ ಮತ್ತೊಂದು ಕ್ವಶನ್ ಕೇಳ್ಕೊತಾರಂತೆ. ಆ ಥರ ನಿದ್ರೆ ಮಾಡಿದ್ರೆ, ಆ ಥರ ಮೊಂಡುತನದ ನಿದ್ರೆ ಬರ್ಸಿದ್ರೆ ಅದು ನಿದ್ರೆ ಮಾಡೋಕ್ಕೆ ಸಾಧ್ಯ ಆಗಬಹುದಾ ಅನ್ನೋದು ಕೂಡ ಅವ್ರ ಪ್ರಶ್ನೆ ಆಗತ್ತಂತೆ. ಕರೆದಾಗ ಬಂದು ಕಳುಹಿಸಿದಾಗ ಹೋಗಿ ಬಿಡುವಂಥ ನಿದ್ರೆಯನ್ನು ರಾಕು ಹುಡುಕುತ್ತಿದ್ದಾರೆ. ಅವ್ರಿಗೆ ಯಾವ ಥರ ನಿದ್ರೆ ಬೇಕು ರಾಕು ಅವ್ರಿಗೆ ಅಂತಂದರೆ, ನಮ್ಮ ಲೇಖಕರಿಗೆ ಯಾವ ಥರ ನಿದ್ರೆ ಬೇಕಾಗಿತ್ತು ಅಂತಂದರೆ, ಕರೆದಾಗ ನಿದ್ರೆ ಬರಬೇಕು, ಬೇಡ ಅಂತಂದಾಗ ಹೋಗಿಬಿಡ್ಬೇಕು, ಕಳಿಸಿದಾಗ ಹೋಗಿಬಿಡುವಂತಹ ನಿದ್ರೆ. ಅಂತಂದರೆ ನಾವೆಲ್ಲೋ ಕೂತ್ಕೊಂಡಿರ್ತೀವಿ, ನಮ್ಗೆ ಅವಾಗ ನಿದ್ರೆ ಬರಬೇಕು ಅಂದ ತಕ್ಷಣ ಬಂದುಬಿಡ್ಬೇಕು, ಇಲ್ಲ ನಮಗೀಗ ನಿದ್ರೆ ಬೇಡ ಅಂದ ತಕ್ಷಣ ಹೋಗಿಬಿಡ್ಬೇಕು, ಆ ಥರ ನಿದ್ರೆ ಬರಬೇಕು ಅನ್ನೋದು ನಾವು ಹುಡುಕ್ತಾ ಇದ್ದಾರಂತೆ. ಅದು ಖಂಡಿತ ಸಾಧ್ಯ ಇಲ್ಲ ಬಿಡಿ. ಆದರೆ ಅದು ಅವರ ಹಣೆ ಬರಹದಲ್ಲಿ ಇಲ್ಲ. ಆ ಥರ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಬ್ಬೊಬ್ರು ಇರಬಹುದೇನೋ ಗೊತ್ತಿಲ್ಲ. ಅದಕ್ಕಾಗಿ ಅವರಿಗೆ ಬಹಳಷ್ಟು ಸಿಟ್ಟು. ಹಾಗಾಗಿ ನಿದ್ರೆ ಮಾಡುವವರನ್ನು ರೋಗಿಗಳೆಂದು ಜರೆಯುತ್ತಾರೆ. ನಮಗೀಗ ಏನು ಮಾಡೋಕ್ಕಾಗಲ್ಲ, ಅದನ್ನು ಬೇರೆಯವ್ರು ಮಾಡ್ತಿದ್ದಾರೆ ಅಂದಾಗ ನಮಗೆ ಸಾಮಾನ್ಯವಾಗಿ ಜೆಲಸ್ ಬಂದೇ ಬರುತ್ತಲ್ವ. ಅದೇ ಥರ ಇವ್ರಿಗೂ ಕೂಡ ಅವ್ರು ಬೇರೆಯವ್ರು ಮಾಡ್ತಿದ್ದಾರಲ್ಲ ಅದನ್ನ ನೋಡಿ ಅವ್ರಿಗೆ ಏನಾರು ಹೇಳಬೇಕಲ್ಲ, ಅದಕ್ಕೆ ಅವರು ರೋಗಿಗಳು, ನಿದ್ರೆ ರೋಗಿಗಳು ಅಂತ ಹೇಳ್ತಾರಂತೆ. ಅದನ್ನು ದುಶ್ಚಟ ಎನ್ನುತ್ತಾರೆ. ಅವರು ರೋಗಿಗಳು, ಅದು ದುಶ್ಚಟ, ಅದು ದುರಾಭ್ಯಾಸ, ಅದು ಒಳ್ಳೆಯದಲ್ಲ ಅಂತ ಲೇಖಕರು ಹೇಳ್ಕೊತಾರಂತೆ. ಇಷ್ಟಕ್ಕೂ ಸಮಾಧಾನವಿಲ್ಲದ ಲೇಖಕರು ನಿದ್ರೆ ಎಂಬುದು ರಾಕ್ಷಸರು ಕಟ್ಟಿದ ರಕ್ಷೆ ಎಂಬ ವ್ಯಾಖ್ಯಾನ ನೀಡುತ್ತಾರೆ. ಒಬ್ಬ ವ್ಯಕ್ತಿ ನಿದ್ರೆ ಮಾಡಬೇಕು ಅಂತಂದರೆ ಅವನಿಗೆ ಇರಬೇಕು, ಮನಸ್ಸಿನಲ್ಲಿ ಶಾಂತಿ ಇರಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಒಳ್ಳೆ ನಿದ್ರೆ ಬರುತ್ತೆ. ಆ ಥರ ನಿದ್ರೆ ಬರಲಿಲ್ಲ ಅಂತಂದರೆ ಅದು ರಾಕ್ಷಸರು ಕಟ್ಟಿದ ರಕ್ಷೆ ಅಂತ ಹೇಳ್ತಾರಂತೆ. ನಿದ್ರೆ ಮಾಡುವವರ ಅಕ್ಕಪಕ್ಕ ಕುಳಿತರೆ ಅವರಿಂದ ಆಗುವ ತೊಂದರೆಗಳು ಅಷ್ಟಿಷ್ಟಲ್ಲ. ಈಗ ನಿದ್ರೆ ಕೆಲವ್ರಿಗೆ ಎಲ್ಲಿ ಬೇಕಲ್ಲಿ ಕುತ್ಕೊಂಡಲ್ಲಿ ನಿದ್ರೆ ಮಾಡ್ತಾರೆ, ಬಸ್ಸಲ್ಲಿ ಕುತ್ಕೊಂಡಲ್ಲಿ ನಿದ್ರೆ ಮಾಡ್ತಾರೆ, ಅಥವಾ ಕಾಲೇಜಲ್ಲಿ ಕುತ್ಕೊಂಡು ಡೆಸ್ಕಲ್ಲಿ ಕುತ್ಕೊಂಡು ನಿದ್ರೆ ಮಾಡ್ತಾರೆ. ಅಂಥವ್ರ ಪಕ್ಕದಲ್ಲಿ ಕುತ್ಕೊಂಡ್ರೆ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅವರ ಗೊರಕೆಯ ಶಬ್ದ ಮತ್ತು ನಮ್ಮ ಮೇಲೆ ಬೀಳುವ ಅವರ ಶರೀರದ ತೂಕ, ಇದೆಲ್ಲ ಒಂದು ರೀತಿಯಲ್ಲಿ ಹಿಂಸಾನುಭವ. ಈಗ ಬಸ್ಸಲ್ಲಿ ನೀವು ಏನಾದರೂ ಕುತ್ಕೊಂಡಿದ್ದೀರಾ ಅಂತಂದರೆ ಅಲ್ಲಿ ಪರಿಚಯ ಇರಲೇಬೇಕು ಅಂತ ಇಲ್ಲ. ಪಕ್ಕದಲ್ಲಿ ಯಾರಾದರೂ ನಿದ್ರೆ ಮಾಡ್ತಿದ್ರೆ ಬಂದ್ಬಿಟ್ಟು ಅವ್ರು ನಮ್ಮ ಹೆಗ್ಲ ಮೇಲೆ ಹೊರ್ಕೊಳ್ಳೋದು ಅಥವಾ ಗೊರಕೆ ಹೊಡೆಯೋದು, ಇದೆಲ್ಲ ಒಂಥರ ಕುತ್ಕೊಂಡಾಗ ನಮಗೂ ಇರಿಟೇಟ್ ಆಗ್ತಾ ಇರುತ್ತೆ. ಅದನ್ನು ಹಿಂಸೆ ಅಂತ ಹೇಳ್ತಾರೆ. ಇಂಥವರು ಕುಳಿತಲ್ಲಿ ನಿಂತಲ್ಲಿ ನಿದ್ರೆ ಮಾಡಬಲ್ಲವರಾಗಿರುತ್ತಾರೆ. ಅವ್ರಿಗೆ ಎಲ್ಲಿ ಬೇಕಲ್ಲಿ ನಿದ್ರೆ ಬರುತ್ತೆ. ನಮಗೆ ಹಾಸಿಗೆನೇ ಬೇಕು, ಬೆಡ್ಡೇ ಬೇಕು, ಚಾಪೆ ಬೇಕು ಅನ್ನೋದೇನಿಲ್ಲ. ಎಲ್ಲಿ ಬೇಕಲ್ಲಿ ಕೂತಲ್ಲಿ ನಿಂತಲ್ಲಿ ಕೆಲವ್ರು ಕೂತಲ್ಲೇ ನಿದ್ರೆ ಮಾಡೋಂಥವ್ರು, ಇನ್ನು ಕೆಲವ್ರು ನಿಂತ್ಕೊಂಡಲ್ಲೇ ನಿದ್ರೆ ಮಾಡೋಂಥವ್ರು ಕೂಡ ಇರ್ತಾರೆ. ಇವರ ಸ್ನೇಹ ತುಂಬ ದುರಸ್ಥವಾದುದು. ಅವ್ರ ಸ್ನೇಹ ಮಾಡ್ಕೊಂಡ್ರೆ ತುಂಬ ಕೆಟ್ಟದ್ದು, ಒಳ್ಳೆಯದಿಲ್ಲ ಅಂಥವ್ರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ನಾವು ಗಹನವಾದ ವಿಚಾರವನ್ನು ಹೇಳುತ್ತಿದ್ದರೂ ಅವರು ಕೇಳುತ್ತಿದ್ದಾರೆಂಬ ನಂಬಿಕೆ ಇರುವುದಿಲ್ಲ. ಅವ್ರು ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಥವಾ ನಮ್ಮ ಜೊತೆಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದಾಗ ಅವರು ನಾವು ಮಾತಾಡೋದನ್ನು ಕೇಳಿಸ್ಕೊತದ ಇಲ್ವೋ ಅನ್ನೋದು ಕೆಲವೊಂದೊಂದು ಸತಿ ಡೌಟ್ ಆಗುತ್ತೆ. ಯಾಕಂದರೆ ಅವ್ರು ಕೂತಲ್ಲೇ ನಿದ್ರೆ ಮಾಡ್ತಾರಲ್ಲ, ಕೇಳ್ತಾ ಅಲ್ಲೇ ನಿದ್ರೆ ಮಾಡಿರ್ಬೋದು ಅನ್ನೋದು ಲೇಖಕರು ಹೇಳುವಂಥ ವಿಚಾರ. ಏಕೆಂದರೆ ಅವರು ನಮ್ಮ ಮಾತಿಗೆ ತಲೆ ತೂಗುತ್ತಿದ್ದರೆ, ಇಲ್ಲಿ ಬಾಗುತ್ತಿದ್ದರೆ ಅದು ಅವರು ನಿದ್ರೆ ಮಾಡುತ್ತಿರುವ ಸಂಕೇತವೆಂದು ಹೇಳಿ ಲೇಖಕರು ಅವರನ್ನು ಅರಸಿಕರು, ದುರ್ದೈವಿ ಎನ್ನುತ್ತಾರೆ. ಕೆಲವ್ರು ನಾವು ಮಾತಾಡ್ತಾ ಇದ್ದೀವಿ ಅಂತಂದಾಗ ಅವರೇನೋ ತಲೆಯಲ್ಲಾಡಿಸ್ತಾ ಇದ್ದಾರೆ ಅಥವಾ ತಲೆ ತೂಗ್ತಾ ಇದ್ದಾರೆ ಅಂತಂದರೆ ಅದು ಕೆಳಗಡೆ ತಲೆ ಬಗ್ಗಿ ಹೋಗ್ತಾ ಇದೆ ಅಂತಂದರೆ ಅವ್ರು ನಿದ್ರೆ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಅದನ್ನು ಲೇಖಕರು ಏನು ಹೇಳ್ತಾರೆ ಅಂದರೆ ಅರಸಿಕರು, ದುರ್ದೈವಿಗಳು ಅಂತ ಹೇಳ್ತಾರಂತೆ. ಅವ್ರಿಗೆ ಯಾವುದೇ ರೀತಿ ಟೇಸ್ಟ್ ಇಲ್ಲ, ಏನನ್ನೂ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಸುಮ್ಮನೆ ನಿದ್ರೆ ಮಾಡೋದು ಒಂದೇ ಅವ್ರಿಗೆ, ನಿದ್ರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರ ಲೈಫಲ್ಲಿ ಅನ್ನೋದನ್ನು ಹೇಳ್ತಾರೆ. ಅವ್ರಿಗೊಬ್ಬ ಫ್ರೆಂಡ್ ಇದ್ದಂತೆ, ಅವ್ರ ಬಗ್ಗೆ ಕೂಡ ಹೇಳ್ತಾರೆ ನೋಡಿ. ನಮ್ಮ ಮಿತ್ರನೊಬ್ಬ ಪುಸ್ತಕವಿಲ್ಲದೆ ನಿದ್ರೆ ಮಾಡಲಾರನು ಎನ್ನುತ್ತಾ ಅದಿದ್ದರೆ 3-4 ಸಾಲು ಓದುವಷ್ಟರಲ್ಲಿ ನಿದ್ರೆಗೆ ಜಾರುತ್ತಾನೆ. ಅದೊಂದು ರೀತಿ ಆತನಿಗೆ ಬಟ್ಟೆ ಬದಲಾಯಿಸಿದಂತೆ. ನಾಟಕ, ಸಿನಿಮಾ ನೋಡಲು ನನ್ನ ಜೊತೆ ಬರುತ್ತಾನೆ.
ಆದರೆ ಅದು ಆರಂಭವಾಗುವ ಮೊದಲೇ ನಿದ್ರೆಗೆ ಮೊರೆ ಹೋಗುತ್ತಾನೆ. ಮಧ್ಯೆ ಮಧ್ಯೆ ಎಚ್ಚರವಾದಾಗ ನನ್ನನ್ನು ಎಬ್ಬಿಸಬೇಡವೇ ಎಂದು ಹೇಳಿ ಪುನಃ ಮಲಗುತ್ತಾನೆ. ಕೊನೆಗೆ ನಾನೇ ಆತನನ್ನು ಎಬ್ಬಿಸಿ ಮನೆಗೆ ತಲುಪಿಸಬೇಕು. ಹಾಗಂತ ನಿದ್ರೆಯಲ್ಲಿ ಸಂಪೂರ್ಣ ಜಾರುವುದಿಲ್ಲ, ಬೇಕೆಂದಾಗ ಎಚ್ಚರವಾಗಿ ಬಿಡುತ್ತಾನೆ. ಅಂತಹ ಸಂಕಲ್ಪ ಶಕ್ತಿ ಆತನದು ಎಂದು ಕೊಂಡಾಡುತ್ತಾರೆ. ಅವ್ರ ಫ್ರೆಂಡ್ ಒಬ್ಬ ಇದ್ದಾನಂತೆ. ಅವನ ಫ್ರೆಂಡ್ ಹೇಗೆ ಅಂತಂದರೆ, ಎಲ್ಲಿ ಅಂತಂದರೆ ನಿದ್ರೆ ಮಾಡೋ ಕ್ಯಾಟಗರಿಗೆ ಸೇರಿದಂಥವ್ರು. ಆದರೆ ಅವ್ರು ನಾನು ನಿದ್ರೆ ಮಾಡಬೇಕು ಅಂತಂದರೆ ನನಗೊಂದು ಬುಕ್ಸ್ ಇರಬೇಕಪ್ಪ, ನನ್ನ ಬುಕ್ಸ್ ಇಲ್ಲದೆ ನಾನು ನಿದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಬಟ್ ಆದರೆ ಬುಕ್ಸ್ ತೊಗೊಂಡು ಅವರು 3ರಿಂದ 4 ಸಾಲು ಓದೋ ಅಷ್ಟರಲ್ಲಿ ನಿದ್ರೆ ಬಂದ್ಬಿಡುತ್ತಂತೆ ಅವ್ರಿಗೆ ನಿದ್ರೆ ಮಾಡೋದು ಅಂತಂದರೆ ಬಟ್ಟೆ ಬದಲಾಯಿಸ್ತಂತೆ. ಯಾವಾಗ ಬೇಕು ಅವಾಗ ನಾವು ಡ್ರೆಸ್ ಚೇಂಜ್ ಮಾಡ್ತೀವಿ, ಹಾಗೆ ಅವ್ರಿಗೆ ನಿದ್ರೆ ಬೇಕು ಅಂತಂದಾಗ ಮಾಡೋದು, ಬೇಡ ಅಂತಂದಾಗ ಬಿಡೋದು. ಆ ಥರ ಅವ್ರಿಗೆ ಒಂದು ವರ ಇದ್ದಂಗೆ ಒಂದು ನಿದ್ರೆ ಮಾಡುವಂಥ ಅಭ್ಯಾಸ ಇದೆ ಅಂತೆ. ಅವರು ನಾಟಕ ಸಿನಿಮಾ ನೋಡೋದಕ್ಕೆ ಲೇಖಕರ ಜೊತೆಗೆ ಬಂದರೆ ನಾಟಕ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮೊದಲೇ ನಿದ್ರೆ ಮಾಡಿಬಿಡ್ತಿದ್ರಂತೆ. ಅವರಿಗೆ ನಾಟಕ ನೋಡ್ತಿದ್ದಾರೋ ಅಥವಾ ನೋಡ್ತಿಲ್ವೋ ಅನ್ನೋದು ಲೇಖಕರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಅಂತ. ಯಾಕಂತಂದರೆ ಮಧ್ಯದಲ್ಲಿ ಅವರೇ ಎಚ್ಚರಾಗಿ ಮತ್ತೆ ಮಾತಾಡ್ತಿದ್ರಂತೆ. ಹಾಗಾಗಿ ಅವ್ರು ಎಚ್ಚರ ಇದ್ದಾರೋ ಅಥವಾ ಎಚ್ಚರ ಮಲ್ಕೊಂಡಿದ್ದಾರೋ ಅನ್ನೋದು ಲೇಖಕರಿಗೆ ಕೆಲವೊಂದ್ಸತಿ ಡೌಟ್ ಕೂಡ ಬರ್ತಿತ್ತಂತೆ. ಮತ್ತು ಅವರೇ ಮಧ್ಯದಲ್ಲಿ ಎದ್ಬಿಟ್ಟು ನನ್ನನ್ನು ಎಬ್ಬಿಸ್ಬೇಡ ಆಯ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೋತಾ ಇದ್ರಂತೆ. ಅವರೇನು ಹೇಳ್ಸಕ್ಕೆ ಹೋಗ್ತಿದ್ದಿಲ್ಲ ಲೇಖಕರು, ಅವರಷ್ಟಕ್ಕೆ ಅವರು ಸಿನಿಮಾ ನೋಡಿಕೊಂಡು ಅಥವಾ ನಾಟಕ ನೋಡ್ಕೊಂಡು ಕೂತಿದ್ರೆ ಮಧ್ಯದಲ್ಲಿ ಅವರಿಗೆ ಎಚ್ಚರಾಗಿ ನನ್ನನ್ನು ಎಬ್ಬಿಸ್ಬೇಡ ಅಂತೇಳಿ ಮತ್ತೆ ಅವರೇ ಹೇಳ್ಬಿಟ್ಟು ಮಲ್ಕೊಳ್ತಾ ಇದ್ರಂತೆ. ಆಮೇಲೆ ಸಿನಿಮಾ ಎಲ್ಲ ಮುಗಿಯೋಷ್ಟೊತ್ತಿಗೆ ಅವ್ರಿಗೊಂದು ನಿದ್ರೆ ಆಗಿರ್ತಿತ್ತು. ಮುಗಿದ್ಮೇಲೆ ಅವ್ರನ್ನ ಲೇಖಕರೇ ಏಳಿಸ್ಕೊಂಡ್ಬಿಟ್ಟು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ತಿದ್ರಂತೆ. ಹಾಗಂತ ನಿದ್ರೆಯಲ್ಲಿ ಸಂಪೂರ್ಣ ಜಾರುವುದಿಲ್ಲ. ಅಂತಂದರೆ ಅವರಿಗೆ ಡೀಪ್ ನಿದ್ರೆ ಅಂತ ಏನಿಲ್ಲ, ಆಳವಾದ ನಿದ್ರೆ ಅಂತ ಏನಿದೆಯಲ್ಲ ಆ ಥರ ಆಳವಾಗಿ ಅವ್ರನ್ನ ಒಂದ್ಸತಿ ಮಲಗಿಸಿದ್ರೆ ಮತ್ತೆ ಎದ್ದೇಳಿಸೋದು ಕಷ್ಟ ಅಂತ ಹೇಳ್ತಾರೆ. ಆ ಥರ ಏನಿರಲಿಲ್ಲ ಅವರಿಗೆ. ಏಳ್ಸಿದ ತಕ್ಷಣ ಪಟ್ಟ ಎದ್ಬಿಡೋ ಅಂಥ ಒಂದು ಅಭ್ಯಾಸ ಇತ್ತಂತೆ. ಗಾಂಧೀಜಿಯವರಿಗೂ ಇಂತಹ ಸಂಕಲ್ಪ ಶಕ್ತಿ ಇತ್ತು. ಈಗ ಯಾವಾಗ ಬೇಕು ಅವಾಗ ಮಲ್ಕೊಂಡು ಯಾವಾಗ ಬೇಕು ಅವಾಗ ಎದ್ದೇಳೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದೇ ಗಾಂಧೀಜಿಯವ್ರಿಗೂ ಕೂಡ ಈ ಥರ ಲಘು ನಿದ್ರೆಯ ಒಂದು ಸಂಕಲ್ಪ ಶಕ್ತಿ ಇತ್ತಂತೆ. ಗಾಂಧೀಜಿಯವ್ರ ನಿದ್ರೆ ಯಾವ ಥರ ಇತ್ತು ಅಂತಂದರೆ ಅವ್ರದ್ದು ಲಘು ನಿದ್ರೆ ಆಗಿತ್ತು. ಅವ್ರಿಗೆ ಯಾವಾಗ ಬೇಕು ಅವಾಗ ಮಲ್ಕೊಂಡು ಯಾವಾಗ ಬೇಕು ಅವಾಗ ಎದ್ದೇಳ್ತಿದ್ರಂತೆ. ಅವರು ಕೂಡ ಮಲಗಿದ 10 ನಿಮಿಷದೊಳಗೆ ಎಚ್ಚರವಾಗುತ್ತಿದ್ದರು. ಈಗ ನಾವೀಗ ಮಲಗಿರ್ತೀವಿ, ನಮಗೆ ಮಲ್ಕೊಂಡ್ರೆ ನಿದ್ರೆ ಮಾಡೋಕ್ಕೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಬೇಕಾಗುತ್ತೆ. ಆದರೆ ಅವ್ರು ಮಲಗಿದ ತಕ್ಷಣ ನಿದ್ರೆ ಬರ್ತಿತ್ತಂತೆ. ನಿದ್ರೆ ಬಂದು 10 ನಿಮಿಷದೊಳಗಡೆ ಮತ್ತೆ ಎಚ್ಚರ ಆಗ್ತಿತ್ತಂತೆ. ಆ ಥರ ಗಾಂಧೀಜಿಯವ್ರಿಗೂ ಕೂಡ ಆ ಥರ ಒಂದು ಸಂಕಲ್ಪ ಶಕ್ತಿ ಇತ್ತು ಅಂತ ಹೇಳ್ತಾರೆ. ಗಾಂಧೀಜಿಯವ್ರಿಗೆ ಯಾವ ಥರ ನಿದ್ರೆ ಬರ್ತಿತ್ತು ಅಂತಂದರೆ ಅವರಿಗೆ ಲಘು ನಿದ್ರೆ ಬರ್ತಿತ್ತು. ಮಲಗಿದ 10 ನಿಮಿಷಕ್ಕೆ ಅವರು ಎಚ್ಚರವಾಗ್ತಿದ್ರು ಅಂತ. ನನಗೆ ಮಾತ್ರ ಮಲಗುವುದು ಗೊತ್ತು, ಹೇಳುವುದು ನನ್ನ ಕೈಲಿಲ್ಲ. ಇಲ್ಲಿ ಡೀಪ್ ನಿದ್ರೆ ಅಂತ ಏನು ಹೇಳ್ತೀವಲ್ಲ, ಆಳವಾದ ನಿದ್ರೆ ಲೇಖಕರದು. ಅವರಿಗೆ ಮಲಗೋದು ಮಾತ್ರ ಗೊತ್ತಿತ್ತಂತೆ, ಹೇಳುವುದು ಅವ್ರ ಕೈಲಿ ಇರ್ತಿದ್ದಿಲ್ಲ. ಎದ್ದರೂ ಅದು ಗಂಟೆ ಹೊಡೆದಾಗ ಮಾತ್ರ. ಮಿಕ್ಕಂತೆ ರಾತ್ರಿ ನಿದ್ದೆಯೇ ಸುಖ ಎನ್ನುತ್ತಾರೆ ರಾಖೂರವರು. ಅವರಿಗೆ ಮಲಗೋದೊಂದೇ ಶಿವ, ನಾನು ಮತ್ತೆ ಬೆಳಗ್ಗೆನೇ ಕಂಡುಬಿಡೋದು ಅಂತ ಕೆಲವ್ರು ಹೇಳ್ತಾರೆ ನೋಡಿ. ಹಾಗೇನೆ ಅವರೂ ಕೂಡ ಮಲಗಿದ್ರೆ ಮತ್ತೆ ಮಧ್ಯದಲ್ಲಿ ಅವ್ರಿಗೆ ರಾತ್ರಿ ಎಲ್ಲ ಎದ್ದೇ ಗೊತ್ತಿಲ್ಲ. 10 ನಿಮಿಷಕ್ಕೊಂದ್ಸತಿ, ಅರ್ಧ ಗಂಟೆಗೊಂದ್ಸತಿ ಮಧ್ಯದಲ್ಲಿ ಎಲ್ಲ ಎದ್ದೇ ಗೊತ್ತಿಲ್ಲಂತೆ. ಅವ್ರು ಎದ್ದೇಳಬೇಕು ಅಂತಂದರೆ ಬೆಳಗ್ಗೆ ಅಲಾರಾಮ್ ಮಾಡ್ಕೊಬೇಕು, ಆವಾಗಲೇ ಅವ್ರು ಎದ್ದೇಳ್ತಿದ್ದಂತೆ. ಹಾಗಾಗಿ ರಾತ್ರಿ ನಿದ್ರೆಯೇ ಸುಖ ಎನ್ನುತ್ತಾರೆ. ಅವ್ರು ಮಲಗಿದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ, ನಮಗೆ ಏನು ನಡೀತು ಏನು ಬಿಡ್ತು ಏನೂ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅದೊಂಥರ ಸುಖ ಅಂತ ಹೇಳ್ತಾರೆ ಅವರು. ಲೇಖಕರಿಗೆ ನಿದ್ರೆಯನ್ನು ಎಳೆದು ತರಲು ಇಷ್ಟವಿಲ್ಲವಂತೆ, ಏಕೆಂದರೆ ಅದು ಬರುವುದಿಲ್ಲ. ಸಾಂಪ್ರದಾಯಿಕ ಹೆಣ್ಣಿನಂತೆ ನಾಚಿಕೊಳ್ಳುತ್ತದೆ, ಸಂಕೋಚ ಪಡುವ ಅದರ ಸಹವಾಸವೇ ಬೇಡ ಎನ್ನುತ್ತಾರೆ. ಇಲ್ಲಿ ನಿದ್ರೆನ ನಾವು ಕಷ್ಟಪಟ್ಟು ಎಳ್ಕೊಂಡು ಬರಬಾರ್ದು, ಅದಕ್ಕೆ ಅದಾಗೆ ಬರಬೇಕು. ಅದೇ ರೀತಿ ಲೇಖಕರಿಗೆ ಕೂಡ ನಿದ್ರೆನ ಹೇಳ್ಕೊಬರೋಕ್ಕೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ಅದು ಬರೋದು, ನಾವು ಹೇಳ್ಕೊಂಬರ್ತೀವಿ ಅಂತಂದ್ರೆ ಅದು ಬರುತ್ತೆ. ಅದು ಹಗ್ಗ ಕಟ್ಟಿ ಹೇಳ್ಕೊಂಬರೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಸಾಂಪ್ರದಾಯಿಕ ಹೆಣ್ಣಿನಂತೆ ನಾಚಿಕೊಳ್ಳುತ್ತದೆ. ಈಗ ಮದುವೆ ಹೆಣ್ಣು ಮದುವೆಗೆ ತಯಾರಾಗಿ ಬರಬೇಕಾದ್ರೆ ಹೆಂಗೆ ನಾಚ್ಕೋತಾಳೆ, ಅದೇ ಥರ ಈ ನಿದ್ರೆ ಕೂಡ ನಾಚ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಮದುವೆ ಹೆಣ್ಣಿಗೆ ನಿದ್ರೆನ ಹೋಲಿಸ್ತಾ ಇದ್ದಾರೆ ಲೇಖಕ. ಅದೇನು ಸಂಕೋಚ ಪಡುತ್ತೆ, ನಾಚಿಕೆ ಪಡುತ್ತೆ, ಅದನ್ನ ಕರ್ಕೊಂಬರ್ಬೇಕು ಅಂದರೂ ಕರ್ಕೊಂಬರೋಕ್ಕಾಗಲ್ಲ. ಹಾಗಾಗಿ ಕಷ್ಟಪಟ್ಟು ನಾನು ಹೇಳ್ಕೊಂಬರೋಕ್ಕೂ ಹೋಗಲ್ಲ, ಅದರ ಸಹವಾಸನೇ ಬೇಡ ಅಂತ ಹೇಳ್ತಾರಂತೆ. ಹಾಗೂ ಬಲವಂತದಿಂದ ಎಳೆದು ತರಲು ನಾನು ಮಾಡಿದ ಉಪಾಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಅವರು ಬಲವಂತವಾಗಿ ಎಳ್ಕೊಂಬರಬಾರ್ದು ಅಂತ ಏನಿರಲಿಲ್ಲ, ಬಲವಂತವಾಗಿ ಎಳ್ಕೊಂಬರೋಣ ಅಂತ ಪ್ರಯತ್ನ ಮಾಡಿಬಿಟ್ಟು ಅದು ಆಗಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ದಾರೆ. ಅವರು ಏನೆಲ್ಲ ಪ್ರಯತ್ನ ಮಾಡಿದ್ರು ಅಂತಂದರೆ, ಮೊದಲನೇದು, ಕತೆ ಮುಗಿದ ತಕ್ಷಣ ಕೊಲ್ಲುತ್ತೇನೆ ಎಂದ ಸುಲ್ತಾನನಿಗೆ ಅಡಮಟ್ಟ ಕತೆಗಾರನೊಬ್ಬ ಗಂಟು ಬಿದ್ದು ಗೆದ್ದು ಹೋದ ಕಥೆಯಾಗಿದೆ.
ಒಬ್ಬ ಕತೆಗಾರ ಚಾಲೆಂಜ್ ಮಾಡಿದ್ನಂತೆ, ನಾನು ನಿಮ್ಗೊಂದು ಕತೆ ಹೇಳ್ತೀನಿ, ಆ ಕತೆಯಲ್ಲಿ ನೀವು ಎಲ್ಲಾದರೂ ಒಂದು ವೇಳೆ ಸೋತ್ರೆ ನನಗೆ ಏನು ಕೊಡ್ತೀರಾ ಅಂತ ಹೇಳಿ ರಾಜನ ಹತ್ರ ಬೆಟ್ ಕಟ್ಟಿದ್ನಂತೆ. ಆಗ ರಾಜ ಆಯ್ತು ರಾಜ್ಯನ ಕೊಡ್ತೀನಿ ಅಂತ ಹೇಳಿ ಕೂಡ ಒಪ್ಕೊಂಡಿದ್ನಂತೆ. ಆಗ ಅಡಮಟ್ಟ ಕತೆಗಾರ ಅನ್ನೋನೊಬ್ಬ ಕತೆ ಹೇಳಕ್ಕೆ ಶುರು ಮಾಡಿದ್ನಂತೆ ಸುಲ್ತಾನನಿಗೆ. ಕತೆ ಹೇಳಬೇಕಾದ್ರೆ ಏನು ಮಾಡ್ದ, ಫಸ್ಟ್ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಂತೆ. ಕತೆ ಪ್ರಕಾರ ಒಂದು ಗುಬ್ಬಿ ಒಂದು ಕಾಳನ್ನು ಒಯ್ದು, ಅವನು ಒಂದು ಸತಿ ಕತೆ ಹೇಳಬೇಕಾದ್ರೆ ಗುಬ್ಬಿಗಳು ಬಂದು ಕಾಳನ್ನು ಹೊತ್ಕೊಂಡು ಹೋದು ಅಂತ ಒಂದೇ ಸತಿ ಹೇಳ್ಬೋದಿತ್ತು. ಆದರೆ ಅವನೇನು ಮಾಡಬೇಕಿತ್ತು, ಸುಲ್ತಾನ್ನ ಸೋಲಿಸ್ಬೇಕಿತ್ತು. ಅದಕ್ಕೋಸ್ಕರ ಸುಲ್ತಾನನಿಗೆ ಅಲ್ಲಿ ಬೇಜಾರಾಗಿ ಅವನೇ ಕೊನೆಗೆ ನಾನೇ ಸೋತೆ ಅಂತ ಒಪ್ಕೋಬೇಕು ಅನ್ನೋದಕ್ಕೋಸ್ಕರ ಅವನು ಈ ಥರ ಕಥೆನ ಸ್ಟಾರ್ಟ್ ಮಾಡ್ತಾನೆ. ಒಂದು ಗುಬ್ಬಿ ಬಂದು ಒಂದು ಕಾಳನ್ನ ತೊಗೊಂಡೋಯ್ತು, ಇನ್ನೊಂದು ಗುಬ್ಬಿ ಬಂದು ಇನ್ನೊಂದು ಕಾಳನ್ನ ತೊಗೊಂಡೋಯ್ತು, ಮತ್ತೊಂದು ಗುಬ್ಬಿ ಬಂದು ಮತ್ತೊಂದು ಕಾಳನ್ನ ತೊಗೊಂಡೋಯ್ತು ಅಂತ ಹೀಗೆ ಹೇಳ್ತಾನೇ ಹೋದಂತೆ. ಸುಲ್ತಾನ ಕೂಡ ನೋಡ್ಬಿಟ್ಟು ಲಾಸ್ಟಿಗೆ ಬಂದ್ಬಿಟ್ಟು ಅವನಿಗೆ ಸಿಟ್ಟು ಬಂದ್ಬಿಟ್ಟು, ಕೋಟಿ ಗುಬ್ಬಿ ಬಂದು ಕೋಟಿ ಕಾಳು ಹೋಯ್ತು, ತಗೊಂಡು ಹೋಯ್ತು, ಮುಂದೆ ಹೇಳು ಅಂತ ಹೇಳಿದ್ನಂತೆ. ಅದಕ್ಕೆ ಕತೆಗಾರ ಹೇಳಿದ್ನಂತೆ, ಹಾಗಲ್ಲ, ಗೋದಾಮಿನಲ್ಲಿ ತುಂಬ ಕಾಳುಗಳಿದೆ, ಆ ಕಾಳನ್ನೆಲ್ಲ ತೊಗೊಂಡು ಹೋಗಬೇಕು ಅಂತಂದರೆ ಒಂದೊಂದೇ ಹಕ್ಕಿಗಳು ಬಂದು ತೊಗೊಂಡು ಹೋಗಬೇಕು, ಅದೆಲ್ಲ ಮುಗಿಬೇಕೋ ಬೇಡವೋ ಅಂತ ಕೇಳಿದ್ನಂತೆ. ಆ ಥರ ಅವನು ಹೇಳಬೇಕು ಅಂತಂದರೆ ಅದು ಕೋಟಿ ಕಾಳು, ಅದರಲ್ಲಿ ಗೋದಾಮಿನಲ್ಲಿ ಕಾಳಿದೆ ಅಂತಂದ್ರೆ ಅದೆಷ್ಟು ಕಾಳುಗಳಿರುತ್ತೆ ಅಂತ ನಾವು ಲೆಕ್ಕ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಅದನ್ನು ಅವ್ನು ಹಾಗಂತ ಹೇಳ್ತಾ ಹೋದರೆ 1 ವರ್ಷ ಅಲ್ಲ 10 ವರ್ಷ ಆದರೂ ಮುಗಿಯೋದೇ ಇಲ್ಲ. ಅದನ್ನ ಅವ್ನು ಹೇಳ್ತಾನೇ ಇರ್ತಾನೆ, ಸಾಯೋ ತನಕ ಅದು ಹೇಳ್ತಾನೆ ಇರುತ್ತೆ. ಇನ್ನು ಗೋದಾಮು ಖಾಲಿ ಆಗಿಲ್ಲ ಅಂತ ಕೂಡ ಹೇಳ್ಬೋದು ಅವನು. ಆ ಥರ ಹೇಳ್ತಾನೆ ಅಂತ ಗೊತ್ತಾಗಿ ಸುಲ್ತಾನನೇ ಬೇಜಾರಾಗ್ಬಿಟ್ಟು, ಆಯ್ತಪ್ಪ ನಾನೇ ಸೋತ್ಬಿಟ್ಟೆ, ನೀನೇ ಗೆದ್ದೆ, ತಗೋ ನನ್ನ ರಾಜ್ಯನ ಅಂತ ಹೇಳಿ ಅರ್ಧ ರಾಜ್ಯನ ಕೊಟ್ಬಿಟ್ಟು ಕಳಿಸಿದ್ನಂತೆ. ಆ ಥರ ಕೂಡ ಕೆಲವೊಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರಂತೆ ಲೇಖಕರು ನಿದ್ರೆ ಮಾಡೋದಕ್ಕೋಸ್ಕರ. ಹಾಗೆ ನಾವು ಮಾಡಿದರೆ ನಿದ್ರೆ ಬರಬಹುದು ಎಂದು ರಾಕೂರ್ ಅವರ ಆಲೋಚನೆ. ಅದೇ ಥರ ಕತೆ ಹೇಳಕ್ಕೆ ಶುರು ಮಾಡಿದ್ರಂತೆ. ಆ ಥರ ಏನಾದರೂ ಮಾಡಿದ್ರೆ ನಾವು ನಿದ್ರೆ ಮಾಡ್ಬೋದೇನೋ ಅಂತ ಹೇಳ್ಕೊಂಡು ಒಂದು ಗುಬ್ಬಿ ಬಂದು ಒಂದು ಕಾಳು ತಗೊಂಡೋಯ್ತು, ಇನ್ನೊಂದು ಗುಬ್ಬಿ ಬಂದು ಮತ್ತೊಂದು ಕಾಳು ತಗೊಂಡೋಯ್ತು ಅಂತ ಹೇಳ್ಕೊಂಡು ಅವರು ಹೇಳಕ್ಕೆ ಪ್ರಯತ್ನ ಪಟ್ರಂತೆ. ಬಟ್ ಅದು ಸಾಧ್ಯ ಆಗಲಿಲ್ಲ ಅಂತ. ಅದಾಗಲಿಲ್ಲ ಅಂತ ಮತ್ತೆ ಇನ್ನೊಂದು ಪ್ರಯತ್ನ ಮಾಡಿದ್ರಂತೆ. ಇದರ ಜೊತೆಗೆ ಕುರಿಯ ಹಿಂಡಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾನು ಎಣಿಸಿದೆ, ಅದರಲ್ಲೂ ನಾನು ಸಫಲನಾಗಲಿಲ್ಲ. ಲೇಖಕರು ಕೂಡ ನಿದ್ರೆ ಬರಬಹುದು ಅಂತ ಹೇಳ್ಕೊಂಡು ಕುರಿಗಳನ್ನ ಲೆಕ್ಕ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ ಅಂತ. ಇನ್ನೊಂದು ಕೂಡ ಪ್ರಯತ್ನ ಮಾಡಿದ್ರಂತೆ. ಏನು ಪ್ರಯತ್ನ ಮಾಡಿದ್ರು, ಮತ್ತೊಂದು ಪ್ರಯತ್ನವಾಗಿ ಯಾವುದಾದರೊಂದು ಹಲಗೆಯಲ್ಲಿ ಅರ್ಥಹೀನವಾದ ಅಕ್ಷರ ಅಥವಾ ಗೆರೆಗಳನ್ನು ಪುನಃ ಬರೆಯುವುದು ಮತ್ತು ಅಳಿಸುವುದು, ಮತ್ತೆ ಬರೆಯುವುದು ಮತ್ತೆ ಅಳಿಸುವುದು ಮಾಡಿದರೆ ನಿದ್ರೆ ಬರಬಹುದು. ಆದರೆ ನನ್ನ ತಾತ್ವಿಕ ಮನಸ್ಸು ಒಪ್ಪುವುದಿಲ್ಲವೆನ್ನುತ್ತಾರೆ. ಮಾಡ್ತಾ ಬೋರ್ ಆದರೆ ನಿದ್ರೆ ಬರುತ್ತೆ ಅಂತ ಅವ್ರು ಇದನ್ನು ಟ್ರೈ ಮಾಡ್ಬೋದು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇದರಿಂದ ನಿದ್ರೆ ಬರಲ್ಲ. ಅವರು ಇದನ್ನು ಒಂದು ಟ್ರೈ ಮಾಡ್ಬೋದು ಅಂತ ಹೇಳಿದ್ರಂತೆ. ಒಂದು ಹಲಗೆ ಮೇಲೆ ಅಥವಾ ಬೋರ್ಡ್ ಮೇಲೆ ಸುಮ್ಮನೆ ಏನೋ ಬರೆಯೋದು, ಅದನ್ನು ಗೀಚೋದು, ಅದನ್ನು ಬರೆಯೋದು ಮತ್ತು ಅದನ್ನು ಗೀಚೋದು ಅಥವಾ ಅದನ್ನು ಅಳಿಸೋದು, ಮತ್ತು ಅದನ್ನೇ ಬರೆಯೋದು, ಅದನ್ನೇ ಗೀಚೋದು, ಅದನ್ನೇ ಒರೆಸೋದು, ಅದೇ ಥರ ಮಾಡಿದ್ರೆ ನಿದ್ರೆ ಬರ್ಬೋದು ಅಂತ ಅದನ್ನು ಕೂಡ ಪ್ರಯತ್ನ ಪಟ್ಟರಂತೆ. ಬಟ್ ಆಗಲಿಲ್ಲ. ಮತ್ತೊಂದು ಪ್ರಯತ್ನವಾಗಿ ಅಮೇರಿಕಾದಿಂದ ತಂದ ಪುಸ್ತಕದಿಂದ ಮನಸ್ಸನ್ನು ಪಳಗಿಸಿ ಕೈವಶ ಮಾಡಿಕೊಳ್ಳುವ ಎಲ್ಲ ವ್ಯಾಯಾಮಗಳನ್ನು ಮಾಡಿದೆ. ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿದ್ದರೆ ನಾವು ಹೇಳ್ದಂಗೆ ಕೇಳತ್ತೆ ಅಂತ ಹೇಳ್ತಾರೆ. ಅದೇ ಥರ ಇವ್ರೂ ಕೂಡ ನೋಡೋಣ ನಮ್ಮ ಮನಸ್ಸನ್ನು ನಾನು ಕೈವಶ ಮಾಡ್ಕೋಬೋದಾ, ಕಂಟ್ರೋಲಲ್ಲಿ ಇಟ್ಕೋಬೋದಾ ಅಂತ ಅದನ್ನು ಒಂದು ಪ್ರಯತ್ನ ಮಾಡಿ ನೋಡಿದ್ದಾರೆ. ಅದನ್ನು ಮಾಡೋದಕ್ಕೆ ಹೋದಾಗ ಮನೆಯವರು ನನ್ನನ್ನು ಒಂದು ತೆರನಾಗಿ ನೋಡಲು ಆರಂಭಿಸಿದರು. ಆದ್ದರಿಂದ ಅದನ್ನು ಕೈಬಿಟ್ಟೆ. ಅವ್ರು ಏನೇನೆಲ್ಲ ಸರ್ಕಸ್ ಮಾಡಿ ವ್ಯಾಯಾಮ ಮಾಡಿ ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳ ಅಂತ ಟ್ರೈ ಮಾಡಿದ್ರಂತೆ. ಬಟ್ ಅವ್ರ ಮನೆಯವರೆಲ್ಲ ಅವ್ರನ್ನ ವಿಚಿತ್ರವಾಗಿ ನೋಡೋಕ್ಕೆ ಶುರು ಮಾಡಿದ್ರಂತೆ. ಇವ್ರೇನು ಹಿಂಗಾಡ್ತವ್ರಪ್ಪ, ಇವ್ರಿಗೇನು ಬಂದಿದೆ ಈಗ ಅಂತ ಹೇಳ್ಕೊಂಡು. ಅದಕ್ಕೆ ಯಾಕೆ ಅವ್ರ ಮುಂದೆ ನಾವು ಕೆಟ್ಟವರಾಗೋದು ಅಂತ ಅದನ್ನು ಕೂಡ ಕೈಬಿಟ್ರಂತೆ. ಆದ್ದರಿಂದ ಅದನ್ನು ಕೈಬಿಟ್ಟೆ. ಏಕೆಂದರೆ ಈ ಹಿಂದೆ ಭವಿಷ್ಯವನ್ನು ಹೇಳುವ ಸಾಮುದ್ರಿಕ ಶಾಸ್ತ್ರದಲ್ಲಿ ತಲ್ಲೀನನಾಗಿ ಸಂಸಾರವನ್ನೇ ಕಳೆದುಕೊಳ್ಳುವ ಪ್ರಸಂಗ ಬಂದು ಸಂಸಾರವನ್ನು ಉಳಿಸಿಕೊಂಡು ಸಾಮುದ್ರಿಕ ಶಾಸ್ತ್ರವನ್ನು ಕೈಬಿಟ್ಟಾಗಿ ಹೀಗೆ ಸಂಸಾರಿಯಾದವರು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿ ಮೈ ಸಡಿಲಿಸಿಕೊಳ್ಳುವುದನ್ನು ಬಿಟ್ಟ ಮೇಲೆ ಮನಸ್ಸನ್ನು ಪಳಗಿಸುವ ಶಾಸ್ತ್ರ ಹುಡುಕಿದೆ. ಅವರು ಹಿಂದೆ ಒಂದು ಪ್ರಯತ್ನ ಪಟ್ಟಿದ್ರಂತೆ. ಏನು ಅಂತಂದರೆ ಸಾಮುದ್ರಿಕ ಶಾಸ್ತ್ರವನ್ನು ಕೈವಶ ಮಾಡ್ಕೋಬೇಕು, ಭವಿಷ್ಯ ಹೇಳೋದನ್ನು ಕಲ್ತ್ಕೊಬೇಕು ಅಂತ ಹೇಳ್ಕೊಂಡು ಹೋಗಿ ಅದಕ್ಕೇನೇನೆಲ್ಲ ಪ್ರಯತ್ನ ಪಟ್ಟು ತನ್ನ ಸಂಸಾರವನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿತ್ತಂತೆ. ಹಾಗಾಗಿ ಇದೆಲ್ಲ ನಮ್ಮಂಥ ಸಂಸಾರಿಗಳಿಗೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ಕೊನೆಗೆ ಅವರೇ ಒಪ್ಕೋತಾರೆ.
ಹಾಗಾಗಿ ಮೈ ಸಡಿಲಿಸಿಕೊಳ್ಳುವುದನ್ನು ಬಿಟ್ಟ ಮೇಲೆ ಮನಸ್ಸನ್ನು ಪಳಗಿಸುವ ಶಾಸ್ತ್ರ ಹುಡುಕಿದೆ ಎನ್ನುತ್ತಾರೆ. ಮೈ ಸಡಿಲಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ, ಮನಸ್ಸನ್ನು ಪಳಗಿಸೋಣ ಅಂತ ಅದನ್ನು ಕೂಡ ಪ್ರಯತ್ನ ಮಾಡೋಕ್ಕೆ ಹೋದ್ರಂತೆ. ಅದಕ್ಕೆ ಮನೋವಿಜ್ಞಾನದ ಆಸರೆ ಪಡೆದು ಮನಸ್ಸನ್ನು ತಿಳಿಯಬೇಕು. ಆದರೆ ಅದನ್ನು ತಿಳಿಯುವುದು ಹೊಸ ಹೆಂಡತಿಯನ್ನು ಕಟ್ಟಿಕೊಂಡು ನಡುಪೇಟೆಯಲ್ಲಿ ಹಾಯ್ದು ಹೋದಂತೆ ಆಗುತ್ತದೆ ಎನ್ನುವ ಲೇಖಕರ ಮನಸ್ಸನ್ನು ನಿಯಂತ್ರಿಸುವುದು ಅವರಿಗೆ ಸಾಧ್ಯವಿಲ್ಲವೆನ್ನುತ್ತಾರೆ. ಮನಃಶಾಸ್ತ್ರಜ್ಞರ ಒಂದು ಸಲಹೆಯನ್ನು ಪಡೆಯೋಣ ಅಂತ ಅದಕ್ಕೂ ಒಂದು ಪ್ರಯತ್ನ ಪಟ್ರಂತೆ. ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ನಾವೇನಾದರೂ ಹೊಸದಾಗಿ ಯಾವುದಾದ್ರೂ ಒಂದು ಊರಿಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಹಳ್ಳಿಲಿದ್ದಂಥ ಒಬ್ಬ ವ್ಯಕ್ತಿನ, 4 ಗೋಡೆಗಳ ಮಧ್ಯೆ ಇದ್ದಂಥ ಒಬ್ಬ ವ್ಯಕ್ತಿನ ತಗೊಂಡೋಗಿ ಯಾವುದಾದ್ರೂ ದೊಡ್ಡ ಸಿಟಿಗಳಲ್ಲಿ ಬಿಟ್ಬಿಟ್ರೆ ಅವನು ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತಲೇ ಗೊತ್ತಾಗಲ್ಲ. ಅದೇ ರೀತಿ ಇಲ್ಲೂ ಕೂಡ ಇದೆಲ್ಲ ನಮಗೆಲ್ಲ ಸಾಧ್ಯ ಆಗಲ್ಲ. ಇದೇನಿದ್ರು ನಾವು ರಾತ್ರಿ ಮಲಗೋದೇ ಸರಿ ಇದೆ, ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಕೊನೆಗೆ ಅದನ್ನು ಕೂಡ ಬಿಟ್ಟು ಹಾಕಿದ್ರಂತೆ ಲೇಖಕರು. ಮನೋವಿಜ್ಞಾನಿಗಳು ಹೇಳುವಂತೆ ಮನಸ್ಸನ್ನು ಸಡಿಲ ಬಿಡು, ನಿನಗೆ ನಿದ್ರೆ ಬರುವುದು ಎನ್ನುವುದನ್ನು ಅಳವಡಿಸಿಕೊಳ್ಳೋಣವೆಂದರೆ ಮನಸ್ಸನ್ನು ಸಡಿಲ ಬಿಡುವುದು ಅಷ್ಟು ಸುಲಭವೇ? ಸಡಿಲ ಬಿಡುವುದು ಎಂದರೆ ಚಿಂತೆಗಳನ್ನು ಬಿಡುವುದು, ಕಲ್ಪನೆ ಮಾಡುವುದನ್ನು ಬಿಡುವುದು. ಆದರೆ ನನ್ನ ಭಾರತೀಯ ಮನಸ್ಸು ಇಂಥ ದಾಸ್ಯಕ್ಕೆ ಒಳಪಡುತ್ತದೆ. ಮನೋವಿಜ್ಞಾನಿಗಳೇನು ಹೇಳ್ತಾರೆ, ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕು ಅಂತಂದರೆ ಏನು ಚಿಂತೆ ಮಾಡಬಾರ್ದು, ಮನಸ್ಸನ್ನು ಬಿಟ್ಬಿಡ್ಬೇಕು. ಹೆಂಗೆ ಮನಸ್ಸನ್ನು ಬಿಡೋದು? ಮನಸ್ಸನ್ನು ನಾವು ಹಿಡ್ಕೊಂಡಿರ್ತೀವ? ಇಲ್ಲ, ಅದೆಲ್ಲ ನಮ್ಮ ಕಂಟ್ರೋಲಲ್ಲೇ ಇರಲ್ಲ, ಅದು ಹೆಂಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಲೇಖಕರು ಹೇಳ್ತಾರೆ. ಇದು ಸಾಧ್ಯವಿಲ್ಲ. ಮಕ್ಕಳನ್ನು ಕರೆದು ನಾನು ನಿದ್ರೆ ಮಾಡುತ್ತೇನೆ, ಗಲಾಟೆ ಮಾಡಬೇಡಿ ಎಂದರೆ ಮಾಡು, ಯಾರು ಬೇಡ ಎನ್ನುತ್ತಾರೆ, ನಮ್ಮ ಪಾಡಿಗೆ ನಾವು ಆಟ ಆಡ್ತೇವೆ ಎಂದು ಹೇಳುತ್ತಾರೆ. ಹಾಗೆಯೇ ಈ ಮನಸ್ಸು. ಆದ್ದರಿಂದ ಮನಸ್ಸನ್ನು ಸಡಿಲ ಬಿಟ್ಟು ನಾನು ನಿದ್ರೆಗೆ ಜಾರುವುದು ಸಾಧ್ಯವಿಲ್ಲ. ಅಥವಾ ಹಠಯೋಗದಿಂದ ಮನಸ್ಸನ್ನು ಮಣಿಸಲು ನಾನು ಯೋಗಿಯಲ್ಲ. ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡುವ ಅಂತಹ ಹಠ ನನಗೆ ಬೇಡ. ತುಣುಕು ನಿದ್ರೆಗೆ ಸನ್ಯಾಸ ಸ್ವೀಕರಿಸಿ ಅದರ ಮಾನ ಕಳೆಯಲು ನನಗೆ ಮನಸ್ಸಿಲ್ಲ. ಎಚ್ಚರವಿರುವುದೇ ಲೇಸು ಎಂಬ ನಿಲುವು ರಾಕು ಅವರದು. ರಾಕು ಅವ್ರಿಗೆ ನಿದ್ರೆ ಬರ್ತಿತ್ತು, ಬಟ್ ಅವ್ರಿಗೆ ರಾತ್ರಿ ನಿದ್ರೆ ಬರ್ತಿತ್ತು, ಹಗಲು ನಿದ್ರೆ ಬರಲ್ಲ. ಹಗಲು ನಿದ್ರೆ ಮಾಡಬೇಕು ಅಂತ ಅವ್ರಿಗೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರಂತೆ. ಕೊನೆಗೆ ಅವರಿಗೆ ಮನವರಿಕೆ ಆಯಿತು, ಇದು ಇಷ್ಟು ಒಂದು ಅರ್ಧ ಗಂಟೆನೋ 1 ಗಂಟೆನೋ ಮಲಗೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಏನೂ ಕಷ್ಟಪಡಬೇಕು, ಇನ್ನೆಲ್ಲ ಕಷ್ಟಪಟ್ಟು ಏನು ಪ್ರಯೋಜನ? ತುಣುಕು ನಿದ್ರೆಗೆ ಸನ್ಯಾಸ ಸ್ವೀಕರಿಸಿ ಅದರ ಮಾನ ಕಳೆಯಲು ನನಗೆ ಮನಸ್ಸಿಲ್ಲ. ಏನೋ ಒಂದು ಅರ್ಧ ಗಂಟೆ ನಿದ್ರೆ ಮಾಡೋದಕ್ಕೋಸ್ಕರ ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಡಲಿ? ಸನ್ಯಾಸ ಸ್ವೀಕರಿಸ್ದಂಗೆ ಆಗೋಗ್ಬಿಡತ್ತೆ. ಇದೆಲ್ಲ ಬೇಡ ನನಗೆ, ನಾನು ಎಚ್ಚರನೇ ಇರ್ತೀನಿ ಅಂತ ಹೇಳ್ಕೊಂಡು ಲಾಸ್ಟಿಗೆ ಕೊನೆಗೆ ಅವರೇ ಡಿಸೈಡ್ ಮಾಡಿದ್ರಂತೆ. ಆದರೂ ಯಾವುದಾದರೂ ಒಂದು ದಿನ ಈ ವಶೀಕರಣದ ಮಂತ್ರ ಸಾಧಿಸಿಯೇ ತೀರಬೇಕು. ದೇಹದ ದಣಿವನ್ನು, ಮನದ ಮಾನಲತೆಯನ್ನು ಒಂದು ಕ್ಷಣಾರ್ಧ ನಿದ್ರೆಯಲ್ಲಿ ಕಳೆದುಕೊಂಡು ಪುನರ್ವನಾಗಿ ಏಳಬೇಕೆಂಬುದು ಹೊಸತನ ಪಡೆಯಬೇಕೆಂಬುದು ಲೇಖಕರ ಹಂಬಲ. ಹಾಗಂತ ಅವ್ರು ಕಂಪ್ಲೀಟಾಗಿ ಅದನ್ನು ಬಿಟ್ಟು ಹಾಕಿಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಅವ್ರು ಕಂಪ್ಲೀಟಾಗಿ ಬಿಟ್ಟು ಹಾಕಿಲ್ಲ ಅಂತೆ. ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಮೂಲೆಲ್ಲ ಅದೊಂದು ಇದ್ದೇ ಇದೆ, ನಾನು ಹಗಲು ಎಲ್ಲರ ಥರ ನಿದ್ರೆ ಮಾಡಬೇಕು, ನಿದ್ರೆ ಮಾಡಿ ಆರಾಮಾಗಿ ಎದ್ದು ಮನಸ್ಸು ನಿರ್ಮಲವಾಗಿರಬೇಕು ಅನ್ನೋದು ಲೇಖಕರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇದ್ದೇ ಇದೆಯಂತೆ. ಒಟ್ಟಿನಲ್ಲಿ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ರಾಕು ಅವರು ನಿದ್ರಾ ಜಗತ್ತಿನ ಅದ್ಭುತ ಲೋಕವನ್ನು ಪರಿಚಯಿಸುವ ಪರಿ ನಿಜಕ್ಕೂ ವಿಸ್ಮಯವನ್ನುಂಟು ಮಾಡುತ್ತದೆ. ರಾಕು ಅವರು ಸೂಕ್ಷ್ಮ ಮನಸ್ಸಿನ ಭಾವನೆಗಳು ನಿದ್ರಾ ಜಗತ್ತಿನಲ್ಲಷ್ಟೇ ವಿಹರಿಸಲು ಬಿಡದೆ ವಿಜ್ಞಾನ, ಮನಃಶಾಸ್ತ್ರ, ಸಿನಿಮಾ, ಪ್ರಾಣಿ ಪ್ರಪಂಚ, ಹಠಯೋಗ ಮುಂತಾದ ವಿಸ್ಮಯ ಜಗತ್ತಿನೊಂದಿಗೆ ಪರಿಚಯಿಸುತ್ತಾ ತಾರ್ಕಿಕವಾದ ವಿಚಾರ ವಲಯಕ್ಕೆ ಓದುಗರನ್ನು ಆಕರ್ಷಿಸುತ್ತದೆ. ಅವ್ರ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಯಾವೆಲ್ಲ ಅಂಶಗಳನ್ನ ತಗೊಬಂದಿದ್ದಾರೆ ಅಂತಂದರೆ, ವಿಜ್ಞಾನ ತಂದಿದ್ದಾರೆ, ಮನಃಶಾಸ್ತ್ರ ತಂದಿದ್ದಾರೆ, ಸಿನಿಮಾ, ಪ್ರಾಣಿ ಪ್ರಪಂಚ, ಹಠಯೋಗ ಮುಂತಾದ ವಿಸ್ಮಯ ಜಗತ್ತಿನೊಂದಿಗೆ ಪರಿಚಯಿಸ್ತಾ ತಾರ್ಕಿಕವಾದ ವಿಚಾರ ವಲಯಕ್ಕೆ ಓದುಗರನ್ನು ಆಕರ್ಷಿಸುತ್ತಾರೆ. ಇಲ್ಲಿ ಎಲ್ಲ ಥರದ ವಿಚಾರಗಳ ತರ್ಕ ಅಥವಾ ವಿಚಾರಗಳ ವಿಮರ್ಶೆ ಇಲ್ಲೂ ಕೂಡ ಮಾಡಿದ್ದಾರೆ. ಮನಃಶಾಸ್ತ್ರ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ವೈಜ್ಞಾನಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ, ಪ್ರಾಣಿಗಳ ಬಗ್ಗೆ ಹೇಳಿದ್ದಾರೆ, ಅಂದರೆ ಅವರ ಕುರಿಗಳನ್ನ ಲೆಕ್ಕ ಮಾಡೋದು, ಹಠಯೋಗ ಏನೋ ಒಂದು ಯೋಗ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಿದ್ರೆ ಮಾಡೋದಕ್ಕೋಸ್ಕರ ಯೋಗ ಮಾಡಿ ನಿದ್ರೆ ಬರೆಸ್ಕೋಬೇಕು ಅಂತ ಕೂಡ ಪ್ರಯತ್ನ ಪಟ್ಟರು. ಇದೆಲ್ಲ ವಿಚಾರಗಳನ್ನ ಅವರು ಈ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ನಿದ್ರಾಭ್ಯಾಸ ಕುರಿತಂತೆ ಕೆಲವೊಂದಷ್ಟು ಪ್ರಶ್ನೆಗಳಿದೆ. ಅದೇನು ಅಂತಂದರೆ, ನಿದ್ರಾಭ್ಯಾಸಿಗಳನ್ನು ಕುರಿತಂತೆ ಲೇಖಕರ ಅಭಿಪ್ರಾಯ. ಆ ಹಗಲಲ್ಲಿ ನಿದ್ರೆ ಮಾಡೋರ ಕುರಿತು ಯಾವ್ಯಾವ ರೀತಿಯೆಲ್ಲ ನಿದ್ರೆ ಮಾಡ್ತಾರೆ ಅದನ್ನು ಈ ಪ್ರಬಂಧದಲ್ಲಿ ಲೇಖಕರು ವಿವರಿಸಿದ್ದಾರೆ. ಅದನ್ನು ಯಾವ ಥರ ವಿವರಿಸಿದ್ದಾರೆ, ಅವರ ಅಭಿಪ್ರಾಯ ಏನಿರುತ್ತೆ ಹಗಲಲ್ಲಿ ನಿದ್ರೆ ಮಾಡೋದ್ರ ಬಗ್ಗೆ ಅಂತ ಹೇಳಬೇಕು.
ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ರಾಕು ಅವರು ನೀಡುವ ನಿದ್ರಾಭ್ಯಾಸಿಗಳ ಲೋಕವನ್ನು ಚಿತ್ರಿಸಿ. ನಿದ್ರಾಭ್ಯಾಸಿಗಳು ಯಾವ ಥರ ಎಲ್ಲ ನಿದ್ರೆ ಮಾಡ್ತಾರೆ, ಅವರು ನಿದ್ರೆ ಯಾವ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಈ ಪ್ರಶ್ನೆ. ನಿದ್ರೆಯನ್ನು ಕುರಿತ ಚಿಂತನೆಯು ಒಳಗೊಂಡಿರುವ ಇತರೆ ಆಯಾಮಗಳು ಯಾವುವು? ಈ ಪ್ರಬಂಧದಲ್ಲಿ ಬರುವಂತಹ ಮುಖ್ಯ ವಿಚಾರಗಳು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.